ತಂದೆ ನಾರಾಯಣ ನಮಸ್ಕಾರಗಳು. ವೀಕ್ಷಕರೇ, ನಾನು ಈಗ ಗುರುಚರಿತ್ರೆಯ 2ನೇ ಅಧ್ಯಾಯವಾದ ಸಿದ್ಧನಾಮಧಾರಕ ಸಂದರ್ಶನ, 4 ಯುಗಗಳ ಲಕ್ಷಣ, ಕಲಿಯು ಗುರುಮಹಿಮೆ ಕೇಳಲು ದೀಪಕಾಖ್ಯಾನವನ್ನು ಹೇಳಿದ ಕುರಿತಾಗಿ ತಮಗೆ ಹೇಳಲಿಕ್ಕಿದ್ದೇನೆ. ಎಲ್ಲರಿಗೂ ಸುಧಾಸ್ ಡ್ರೀಮ್ ವರ್ಲ್ಡ್ ಚಾನಲ್ಗೆ ಸ್ವಾಗತ. ದಿಗಂಬರ ದಿಗಂಬರ ಶ್ರೀಪಾದವಲ್ಲಭ ದಿಗಂಬರ. ಶ್ರೀ ಗಣೇಶಾಯ ನಮಃ, ಶ್ರೀ ಸರಸ್ವತಿಯೈ ನಮಃ, ಶ್ರೀ ಗುರುಭ್ಯೋ ನಮಃ, ಶ್ರೀ ಕುಲದೇವತಾಯೈ ನಮಃ, ಶ್ರೀ ದತ್ತಾತ್ರೇಯ ಶ್ರೀಪಾದ ಶ್ರೀವಲ್ಲಭ ಶ್ರೀ ನರಸಿಂಹ ಸರಸ್ವತಿ ಗುರುಭ್ಯೋ ನಮಃ. ನಾಮಧಾರಕನು ಮನಸ್ಸಿನಲ್ಲಿ ತ್ರಿಮೂರ್ತಿಗಳ ರಾಜನಾದ ದೇವನನ್ನು, ನೀನೇ ನನ್ನ ಗುರುವು, ನೀನು ಕೃಷ್ಣಾ ತೀರದಲ್ಲಿ ಉತ್ತಮ ರೀತಿಯಿಂದ ವಾಸ ಮಾಡಿ ಅಲ್ಲಿ ಬಂದ ಭಕ್ತರಿಗೆ ಆನಂದವನ್ನುಂಟು ಮಾಡುವಿ, ಆ ವಿನೋದವನ್ನು ಸ್ವರ್ಗವಾಸಿ ದೇವತೆಗಳು ಕೂಡ ನೋಡುತ್ತಿರುವರು ಎಂದು ಮಹಾವಿಷ್ಣುವಿನ ನಾಮಾಂಕಿತನು ಶ್ರೀ ಗುರುಚರಣಗಳನ್ನು ಧ್ಯಾನಿಸುತ್ತಾ ಬಹಳ ಕಷ್ಟದಿಂದ ದಾರಿಯಲ್ಲಿ ನಡೆದು ಸ್ವಲ್ಪ ದೂರ ಹೋದ ಮೇಲೆ ಸುಸ್ತಾಗಿ ಒಂದು ಮರದ ಅಡಿಯಲ್ಲಿ ನೆರಳನ್ನು ಆಶ್ರಯಿಸಿ ಕೂತ್ಕೊಳ್ತಾನೆ. ಆಗ ಅವನಿಗಲ್ಲಿ ನಿದ್ದೆ ಬಂದೊಂದು ಸ್ವಪ್ನ ಬೀಳುತ್ತೆ. ಆ ಸ್ವಪ್ನದಲ್ಲಿ ಕೃಪಾನಿಧಿಯಾದ ಅನಂತನು, ಜಟಾಧಾರಿಯೂ ಭಸ್ಮಾಂಕಿತನು, ವ್ಯಾಘ್ರ ಚರ್ಮವನ್ನು ಪರಿಧಾನ ಮಾಡಿದವನು, ಪೀತಾಂಬರಧಾರಿಯೂ ಆಗಿ ಬಂದದ್ದನ್ನು ಕಾಣ್ತಾನೆ. ಆಮೇಲೆ ಇವನ ಹಣೆಗೆ ವಿಭೂತಿಯನ್ನು ಹಚ್ಚಿ ಅಭಯವನ್ನು ಕೊಟ್ಟು ಅವನ ತಲೆ ಮೇಲೆ ವರದ ಹಸ್ತವನ್ನಿಟ್ಟು ಆಶೀರ್ವಾದ ಮಾಡಿದ ಹಾಗೆ ಅನಿಸ್ತದೆ. ಆಗ ಅವರಿಗೆ ತಕ್ಷಣ ಎಚ್ಚರಾಗಿ ಮತ್ತೆ ವಿಸ್ಮಯದಿಂದ ಸುತ್ತ 4 ಕಡೆ ನೋಡ್ತಾರೆ. ಆಮೇಲೆ ಸ್ವಪ್ನದಲ್ಲಿ ಕಂಡಂತಹ ಆ ಮೂರ್ತಿಯನ್ನೇ ಧ್ಯಾನ ಮಾಡ್ತಾ ಮಾರ್ಗವನ್ನು ಉಪಕ್ರಮಿಸ್ತಾರೆ. ಸ್ವಲ್ಪ ದೂರ ಹೋದಾಗ ಆ ಮೂರ್ತಿಯೇ ಪ್ರತ್ಯಕ್ಷವಾಗಿ ಅವರಿಗೆ ಕಾಣ್ತಾರೆ. ಆವಾಗ ಅವರಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ದೀನವಾಣಿಯಿಂದ, ಶ್ರೀ ಗುರು ಯೋಗೀಶ್ವರರೇ, ನನಗೆ ನೀವೇ ತಂದೆ ತಾಯಿ, ನೀವು ನನ್ನ ಮೇಲೆ ಕೃಪೆ ಮಾಡಿ ಎಂದು ಬೇಡಿಕೊಳ್ತಾರೆ. ನೀವು ಅಜ್ಞಾನವನ್ನು ಹರಿಸುವಂತಹ ಸೂರ್ಯ ಜ್ಯೋತಿ ಇದ್ದ ಹಾಗೆ ಇದ್ದೀರಿ. ನಿಮ್ಮ ದರ್ಶನ ಮಾತ್ರದಿಂದಲೇ ನನ್ನ ಯಾವತ್ತು ಪಾಪಗಳು ದೋಷಗಳು ಹೋಗಿವೆ ಅಂತ ಹೋಗ್ತವೆ ಅಂತ ನಾನು ಅಂದ್ಕೊಳ್ತೇನೆ. ನೀವು ನನ್ನನ್ನು ಉದ್ಧಾರ ಮಾಡಬೇಕು, ನನಗೆ ದರ್ಶನವನ್ನು ಕೊಟ್ಟಿರಿ ಅಂತ ಖುಷಿ ಪಡ್ತಾರೆ. ಹಾಗೆ ತಾವು ಯಾರು, ತಮ್ಮ ವಾಸಸ್ಥಾನ ಎಲ್ಲಿ ಅಂತೆಲ್ಲ ಕೇಳ್ತಾರೆ. ಆವಾಗ ಅವರು